ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ವರ್ಷ 2026ರ ತುಲಾರಾಶಿಯವರ ವರ್ಷ ಭವಿಷ್ಯ. ಯಾರ್ಯಾರು ತುಲಾರಾಶಿಯವರಿದ್ದೀರೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಉಪಯೋಗಗಳನ್ನ ಪಡೆದುಕೊಳ್ಳಿ. ನೋಡಿ, ತುಲಾರಾಶಿಯ ಅಧಿಪತಿ ಬಂದು ಶುಕ್ರನಾಗಿರ್ತಾನೆ. ಹಾಗೆ ತುಲಾರಾಶಿಯಲ್ಲಿ ಈ ವರ್ಷ ಗುರುವಿನ ಏನು ಒಂದು ಬಲಾಬಲಗಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುವು ನಿಮಗೆ ತುಂಬ ಅತ್ಯಂತ ಲಾಭದಾಯಕವಾಗಿರ್ತಾರೆ. ನೋಡಿ, ಮೊದಲ ಅರ್ಧ ಭಾಗದಲ್ಲಿ ಭಾಗ್ಯೋದಯವನ್ನು ಕೊಟ್ಟರೆ ನಂತರ ಅರ್ಧ ಭಾಗದಲ್ಲಿ ನಿಮಗೆ ಭಾಗ್ಯೋದಯದ ಜೊತೆಯಲ್ಲಿ ಉತ್ತಮವಾದ ಉದ್ಯೋಗ ಅವಕಾಶಗಳನ್ನು ಕೂಡ ಕೊಡ್ತಾರೆ. ನೋಡಿ, ಈ ವರ್ಷ ನಿಮಗೆ ರಾಜಕೀಯದವ್ರು ಇರ್ಬೋದು, ಇಲ್ಲ ಕಲಾಕ್ಷೇತ್ರದಲ್ಲಿರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಈ ವರ್ಷದಲ್ಲಿ ನಿಮಗೆ ಲಾಭದಾಯಕವಾಗಿ ಗುರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಹಾಗೆ ಶನಿಯಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ಬೋದು. ಹಾಗೆ ಕಠಿಣವಾದ ಪರಿಶ್ರಮ ಮಾಡೋದ್ರಿಂದ ಕೋರ್ಟ್ ಕಚೇರಿ, ಸಾಲ ಇದೆಲ್ಲವೂ ನಿಧಾನವಾಗಿ ಆದ್ರೂ ಖಂಡಿತ ಒಳ್ಳೆಯದಾಗುತ್ತೆ. ಅದರಿಂದ ಲಾಭ ಕೂಡ ನಿಮಗೆ ಆಗುತ್ತೆ. ಸಾಲದಿಂದ ಮುಕ್ತಿಯನ್ನು ಪಡಿತೀರಾ ಈ ವರ್ಷ ನೀವು. ಹಾಗೆ ಕೋರ್ಟು ಕಚೇರಿಯ ವಿವಾದಗಳಿಂದ ಮುಕ್ತಿಯನ್ನು ಪಡಿತೀರಾ. ಒಟ್ಟಾರೆಯಾಗಿ ಶನಿ ನಿಮಗೆ ಎಷ್ಟು ಒತ್ತಡಗಳನ್ನ ತಂದು ನಿಮಗೆ ಕಠಿಣವಾದ ಪರಿಶ್ರಮವನ್ನು ಕೊಡ್ತಾರೆ, ಅಷ್ಟೇ ಒಳ್ಳೆಯ ಫಲಗಳನ್ನು ಕೂಡ ಕೊಡ್ತಾರೆ. ಆದ್ದರಿಂದ ನೀವು ಈ ವರ್ಷದಲ್ಲಿ ಶನಿ ಆರಾಧನೆಯನ್ನು ಮಿಸ್ ಮಾಡದಲೇ ಮಾಡಬೇಕಾಗತ್ತೆ.